ಸಿಲ್ವರ್ ಹಾಗೆ ಗೋಲ್ಡ್ ಪ್ರತಿಯೊಬ್ಬ ಇನ್ವೆಸ್ಟರ್ಸ್ಗೂ ಕೂಡ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ವರ್ಷ ಸರ್ಪ್ರೈಸ್ ಮಾಡಿಬಿಟ್ಟಿದೆ. ಮೋರ್ ದ್ಯಾನ್ 100% ಗ್ರೋತ್ ಅನ್ನ ಸಿಲ್ವರ್ ಕಂಡ್ರೆ ಗೋಲ್ಡ್ ಬಂದು 70-80% ಗ್ರೋತ್ ಅನ್ನ ಜನವರಿಯಿಂದ ಇಲ್ಲಿವರೆಗೂ ಕಂಡಿರುತ್ತೆ. ಬಟ್ ಮೇನ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ 2026ಗೆ ಸಿಲ್ವರ್ ಅಂಡ್ ಗೋಲ್ಡಿನ ಬೆಲೆಗಳು ಇನ್ನೂ ಇನ್ಕ್ರೀಸ್ ಆಗಬಹುದಾ ಅಥವಾ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ಕಡೆಯಿಂದ ಆಕ್ಷನ್ ಲೆವೆಲ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನು ನಾವು ಇಟ್ಕೊಳ್ಬಹುದು, ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಏನೇನೆಲ್ಲ ಬೇರೆ ಬೇರೆ ಅವಕಾಶಗಳಿದೆ 2026ಗೆ ಸಂಬಂಧಪಟ್ಟ ಹಾಗೆ ಮಲ್ಟಿಪಲ್ ವೇರಿಯೇಷನ್ಸ್ಗಳು ಹಾಗೆ ಪ್ರೆಸೆಂಟ್ ಕಾಂಟೆಕ್ಸ್ಟ್ ಅನ್ನ ಇನ್ ಡೀಟೇಲ್ಡ್ ಮ್ಯಾನರ್ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ ಸಿಲ್ವರ್ ಹಾಗೆ ಗೋಲ್ಡ್ಗೆ ಸಂಬಂಧಪಟ್ಟ ಹಾಗೆ. ಈ ವಿಡಿಯೋನ ಎಂಡ್ ವರ್ಗು ನೋಡಿ, ವಿಷಯಗಳು ಕಂಪ್ಲೀಟ್ ಆಗಿ ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವ ರೀತಿಯಾಗಿ ಬೆಲೆಗಳು ವೇರಿಯೇಷನ್ ಆಗುತ್ತೆ ಸಿಲ್ವರ್ ಅಂಡ್ ಗೋಲ್ಡ್ ತುಂಬಾ ಬೇಸಿಕ್, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಹತ್ರ ಈಗ ಒಂದು ಮೊಬೈಲ್ ಇದೆ, ಆ ಮೊಬೈಲ್ಗೆ ಜನಗಳು ಜಾಸ್ತಿ ಇದ್ದಾರೆ ತಗೊಳಕ್ಕೆ ಅಂತ ಅನ್ಕೊಳ್ಳೋಣ. ಈಗ ಐಫೋನ್ ಅಂತ ಅನ್ಕೊಳ್ಳೋಣ, ತುಂಬಾ ಜನಗಳು ತಗೊಳಕ್ಕೆ ರೆಡಿ ಇದ್ದಾರೆ. ಬಟ್ ಬಿಕಾಸ್ ಆಫ್ ಸಮ್ ರೀಸನ್ ಐಫೋನ್ ಸಿಕ್ತಿಲ್ಲಪ್ಪ ಮಾರ್ಕೆಟ್ ಅಲ್ಲಿ ಅಥವಾ ಸಪ್ಲೈ ಸಿಕ್ತಿಲ್ಲ ಅಂತ ಅಂದಾಗ ಆಬ್ವಿಯಸ್ಲಿ ಇರೋ ಫೋನಿನ ಬೆಲೆಗಳೇ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಹ್ಯಾಪನಿಂಗ್ ಸಿಲ್ವರ್ ಅಂಡ್ ಗೋಲ್ಡ್ ಅಲ್ಲಿ. ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಹೇಳ್ತೀವಿ ನಾವು. ಸೊ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಇರುತ್ತೆ, ಸಪ್ಲೈ ಇರಲ್ವೋ ಅಥವಾ ಮಟೀರಿಯಲ್ ಸಿಗ್ತಾ ಇರಲ್ಲ, ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಅಂದಾಗ ಬೆಲೆ ಇನ್ಕ್ರೀಸ್ ಆಗುತ್ತೆ. ಬಟ್ ಮೇನ್ ಪ್ರಶ್ನೆ ಏನು ಅಂತಂದ್ರೆ ಈ ಡಿಮ್ಯಾಂಡ್ ಹೇಗೆ ಹಾಗೆ ಯಾವ ರೀತಿಯಾಗಿ ಕ್ರಿಯೇಟ್ ಆಗ್ತಾ ಇದೆ, ಎಸ್ಪೆಷಲಿ ಫ್ರಮ್ 2020. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2020 ಆದಮೇಲೆ ಸಿಲ್ವರ್ ಅಂಡ್ ಗೋಲ್ಡ್ಗೆ ಕನ್ಸಿಸ್ಟೆಂಟ್ ಆಗಿ ಇಯರ್ ಆನ್ ಇಯರ್ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು. ಗೋಲ್ಡಿನ ವಿಚಾರವಾಗಿ ನಾವು ನೋಡ್ತೀವಿ ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ಸ್ಗಳು ತುಂಬಾ ಕ್ರೇಜಿ ಲೆವೆಲ್ ಅಲ್ಲಿ ಗೋಲ್ಡ್ ಅನ್ನ ಅಕ್ಯುಮುಲೇಟ್ ಮಾಡ್ಕೊಳ್ತಾ ಇದೆ. ಎಸ್ಪೆಷಲಿ ಚೀನಾ ಈ ರೀತಿಯಾದಂತಹ ಕಂಟ್ರೀಸ್ಗಳು ತುಂಬಾ ಗೋಲ್ಡ್ ನ ಅಕ್ಯುಮುಲೇಟ್ ಮಾಡ್ಕೊಳ್ತಾ ಇದೆ ಇವನ್ ಎಟ್ ದಿಸ್ ಪ್ರೈಸ್. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಅಂತ ಹೇಳ್ಬೋದು ಗೋಲ್ಡಿನ ಬೆಲೆ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ರಲ್ಲಿ. ವೆರಿನ್ ಗೋಲ್ಡ್ಗೆ ಕಂಪೇರ್ ಮಾಡಿದ್ರೆ ಸಿಲ್ವರ್ ಆಲ್ಮೋಸ್ಟ್ ಡಬಲ್ ದ ರಿಟರ್ನ್ ಜನರೇಟ್ ಮಾಡಿದೆ ಈ ವರ್ಷದಲ್ಲಿ. ಮೇನ್ ರೀಸನ್ ಇದರಿಂದ ಇರತಕ್ಕಂಥದ್ದು ತುಂಬಾ ಕ್ರಿಟಿಕಲ್. ಸಿಲ್ವರ್ ಏನಕ್ಕೆ ಈ ರೀತಿ ಅಂತ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ ಅಂತಂದ್ರೆ 2020 ಆದಮೇಲೆ ನಮ್ಮ ಜೀವನದ ಶೈಲಿನೇ ಬದಲಾಗಿದೆ ಕೋವಿಡ್ ಆದಮೇಲೆ. ಬಿಕಾಸ್ ಆನ್ಲೈನ್ ಅಂತಕ್ಕಂಥದ್ದು ಇಂಟ್ರೊಡ್ಯೂಸ್ ಆಯಿತು, ಆನ್ಲೈನ್ ಕನ್ಸಂಪ್ಷನ್ ಏನಿದೆ ಇಂಟರ್ನೆಟ್ ಕನ್ಸಂಪ್ಷನ್ ಜಾಸ್ತಿ ಆಯಿತು, ಮೊಬೈಲ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಇಂಟರ್ನೆಟ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಸೋಲಾರ್ ಪ್ಯಾನಲ್ನ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ಸುಮಾರು ಕಾರಣಗಳು ಇದರಿಂದ ಇದೆ. ಪರಿಸರ ಮಾಲಿನ್ಯ, ಇದರ ರಿಲೇಟೆಡ್ ಕಾಸಸ್ಗಳಿರ್ಬೋದು ಆಗ್ತಾ ಇರ್ತಕ್ಕಂಥದ್ದು, ಇಂಟರ್ನೆಟ್ ಯೂಸೇಜ್ ಇರ್ಬೋದು. ಈ ಎಂಟೈರ್ ಟ್ರಾನ್ಸಿಷನ್ ಏನಿದೆಯೋ ಈ ಟ್ರಾನ್ಸಿಷನ್ ಡೈರೆಕ್ಟ್ಲಿ ಸಿಲ್ವರ್ಗೆ ಸಂಬಂಧಪಟ್ಟಿರೋದು ಇರುತ್ತೆ. ಬಿಕಾಸ್ ಇವತ್ತಿನ ಕಾಲಕ್ಕೆ ನಿಯರ್ಲಿ 55-60% ಡಿಮ್ಯಾಂಡ್ ಸಿಲ್ವರ್ಗೆ ಬರ್ತಾ ಇರತಕ್ಕಂಥದ್ದು ಇಂಡಸ್ಟ್ರಿಯಲ್ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಸೈಡ್ ಇಂದ. ಫಿಸಿಕಲ್ ಸಿಲ್ವರ್ ಅಥವಾ ಜ್ಯುವೆಲರಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಮೈನ್ಯೂಟ್ ಡಿಮ್ಯಾಂಡ್ ಇವತ್ತಿನ ಕಾಲಕ್ಕೆ ಕ್ರಿಯೇಟ್ ಆಗ್ತಾ ಇರತಕ್ಕಂಥದ್ದು. ದಿಸ್ ಈಸ್ ಒನ್ ಆಫ್ ದ ರೀಸನ್ಸ್. ಹಾಗಾಗಿ ಕೀ ಇಂಪಾರ್ಟೆಂಟ್ ಮಾಹಿತಿ ಇದು. ಲಾಸ್ಟ್ ಇರ್ತಕ್ಕಂಥ ಬಿಹೇವಿಯರ್ ಏನಿತ್ತು ಸಿಲ್ವರ್ದು, ಈಗ 10 ವರ್ಷ 15 ವರ್ಷದ ಹಿಂದಿನ ಬಿಹೇವಿಯರ್ಗೂ ಈಗೂ ನಾವು ಕಂಪೇರ್ ಮಾಡಿ ನೋಡೋಕೆ ಆಗಲ್ಲ. ಸಿಲ್ವರ್ ಗೋಲ್ಡ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವಾಲಟೈಲ್ ಇನ್ಸ್ಟ್ರೂಮೆಂಟ್, ಅಂದ್ರೆ ಏರುಪೇರಿನ ಗತಿಗಳೇನಿದೆಯೋ ಸಿಲ್ವರ್ಲಿ ಜಾಸ್ತಿ ಆಗುತ್ತೆ. ಹೋದ್ರೆ 15% 20% ಎಲ್ಲ ವೆರಿ ವೆರಿ ಕಾಮನ್ ಆಗಿ ಆಗ್ತಾ ಇರ್ತಕ್ಕಂಥದ್ದು. ಬಟ್ ಇವತ್ತಿನ ಕಾಲಕ್ಕೆ ಸಿಲ್ವರ್ ಬೇರೆ ರೀತಿಯಾಗಿನೇ ಆಕ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ದೀಸ್ ಚೇಂಜಸ್. ನೌ ಕಮ್ಸ್ ದ ಇಂಪಾರ್ಟೆಂಟ್ ಕ್ವಶನ್, ಗೋಲ್ಡ್ ಸಿಲ್ವರ್ ಎರಡರಲ್ಲೂ ನಾವು ಇನ್ವೆಸ್ಟ್ ಮಾಡಬಹುದಲ್ವಾ ಸರ್ ಹಾಗಿದ್ರೆ? ಬಿಕಾಸ್ ಎರಡರಲ್ಲೂ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ, ಒಂದಕ್ಕೊಂದಕ್ಕೆ ಮೀನಿಂಗ್ ಇರುತ್ತೆ. ಸಿಲ್ವರ್ ಅಲ್ಲಿ ಇವತ್ತಿನ ಕಾಲಕ್ಕೆ ಕ್ರಿಯೇಟ್ ಆಗ್ತಾ ಇರತಕ್ಕಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಮ್ಯಾಂಡ್ ಹಾಗೆ ಬರ್ತಕ್ಕಂತಹ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಡಿಮ್ಯಾಂಡ್ ಏನಿದೆಯೋ ಅದು ಸಿಲ್ವರ್ ಅಲ್ಲಿ ಪಡಿತಾ ಇರತಕ್ಕಂಥದ್ದು ಒನ್ ಆಫ್ ದ ಕೀ ರೀಸನ್ಸ್ ಆಗಿರೋದ್ರಿಂದ ಎರಡು ಕಂಬೈನ್ ಮಾಡಬಹುದಾ? ಆನ್ಸರ್ ಇಸ್ ಡೆಫಿನೆಟ್ಲಿ ಎಸ್. ಫಾರ್ ಎಕ್ಸಾಂಪಲ್ ಈಗ 100 ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಪ್ಪ, ಎಲ್ಲ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಬೇಕಾ? ಆನ್ಸರ್ ಇಸ್ ನೋ. ಸಿಲ್ವರ್ನ ಒಂದು ಪೋರ್ಷನ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಎಂಟೈರ್ಲಿ ಡಿಪೆಂಡ್ಸ್ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಎಷ್ಟಿದೆ. ನೀವು ಏರುಪೇರಿನ ಗತಿಗಳಿಗೆ ರೆಡಿ ಇದ್ದೀರಾ, ಲಾಂಗ್ ಟರ್ಮ್ ಥಿಂಕಿಂಗ್ ಇದೆ ನಿಮಗೆ, ಒಂದು 3 ವರ್ಷ 4 ವರ್ಷ ಈ ರೀತಿಯಾದಂಥ ಒಂದು ಹೊರೈಜನ್ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಸಿಲ್ವರ್ನ ಒನ್ ಪಾರ್ಟ್ ಆಫ್ ದ ಪೋರ್ಟ್ಫೋಲಿಯೋ ಕನ್ಸಿಡರ್ ಮಾಡ್ತಕ್ಕಂಥದ್ದು ಸೂಕ್ತವಾದಂಥ ಆಯ್ಕೆ ಆಗುತ್ತೆ. ಈ ಸಿಚುವೇಷನ್ಲಿ ಬೈ ಮಾಡಬೇಕಾ ಸೆಲ್ ಮಾಡಬೇಕು ಇದನ್ನ ಕನ್ಕ್ಲೂಷನಲ್ಲಿ ನಾವು ಮಾತಾಡೋಣ. ಬಟ್ ಕಾಂಬಿನೇಷನ್ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಕೊಮೋಡಿಟಿನ ಒಂದು ಸಪ್ರೇಟ್ ಸೆಕ್ಷನ್ ಅಂತಾನೆ ನಾವು ಟ್ರೀಟ್ ಮಾಡ್ತೀವಿ. ಈಗ 100 ರೂಪಾಯಿ ನನ್ನ ಹತ್ರ ಇದೆ, ಒಂದು 50-60-70% ಈಕ್ವಿಟಿ ಲಾಂಗ್ ಟರ್ಮ್ ಗ್ರೋತ್ಗೆ ಅಂತ, ಇನ್ನೊಂದು 20-30% ಪೋರ್ಷನ್ ಅನ್ನ ಕೊಮೋಡಿಟಿ ಸೆಕ್ಷನ್ ನಾವು ಇಟ್ಕೊಳ್ತೀವಿ ಅಂತಂದ್ರೆ ಆ ಕೊಮೋಡಿಟಿಯಲ್ಲಿ 2 ಇನ್ಸ್ಟ್ರೂಮೆಂಟ್ಸ್ಗಳನ್ನ ಮೇನ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಯಿಂಟ್ 2, ಎಷ್ಟು ರೇಷಿಯೋದಲ್ಲಿ ಮಾಡಬೇಕಾಗುತ್ತೆ ಸರ್? ಇಟ್ ಡೈರೆಕ್ಟ್ಲಿ ಡಿಪೆಂಡ್ಸ್ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ. ಸೊ ನಿಮಗೆ ಇಲ್ಲಪ್ಪ ನಾನು ಸ್ವಲ್ಪ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ, ಗ್ರೋತ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದಾಗ ಸಿಲ್ವರ್ ಅಂಡ್ ಗೋಲ್ಡ್ ಅನ್ನ ಈಕ್ವಲ್ ಪೋರ್ಷನ್ 50-50 ಅಥವಾ 60-40 ಈ ರೀತಿಯಾಗಿನೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಅಥವಾ ಅಟ್ಲೀಸ್ಟ್ ಒಂದು 20-30% ಸಿಲ್ವರ್ ಪೋರ್ಷನ್ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಕೊಮೋಡಿಟಿ ಸೆಕ್ಷನ್ ಅಲ್ಲಿ. ಒಂದು
ಫಿಕ್ಸೆಡ್ ಅಲೋಕೇಶನ್ ಕೂಡ ನೀವು ಮಾಡ್ಕೊಳ್ಬಹುದು. ಇಲ್ಲಪ್ಪ ನಾನು 70% ಗೋಲ್ಡ್, 30% ಸಿಲ್ವರ್ ಇಟ್ಕೊಳ್ತೀನಿ ಕಾಮಿಡಿಟಿ ಸೆಕ್ಷನ್ ಅಲ್ಲಿ. ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ಸ್. ಇಲ್ಲ ನಾನು ಟ್ಯಾಕ್ಟಿಕಲ್ ಆಗಿ ಮಾರ್ಕೆಟಿನ ಬಿಹೇವಿಯರ್ನ ಬೇಸಿಸ್ ಅಲ್ಲಿ ಅಥವಾ ಮಾರ್ಕೆಟ್ ಕಂಡೀಷನ್ಸ್ಗಳ ಬೇಸಿಸ್ ಅಲ್ಲಿ ಚೇಂಜ್ ಕೂಡ ಮಾಡಬಹುದು ನೀವು. ಗೋಲ್ಡ್ ಟು ಸಿಲ್ವರ್ ರೇಷಿಯೋ ಅಂತ ಹೇಳ್ತಾರೆ. ಈ ಒಂದು ರೇಷಿಯೋ ಯಾವಾಗ ಯೂಶುವಲಿ 80-90 ಈ ರೀತಿಯಾಗಿ ದಾಟ್ ಹೋಗುತ್ತೋ ಆವಾಗ ಸಿಲ್ವರ್ ಅವೈಲೇಬಲ್ ಪ್ರೈಸ್ ಏನಿದೆಯೋ ಅಥವಾ ಸಿಲ್ವರ್ಗೆ ಜಾಸ್ತಿ ಅವಕಾಶ ಇರುತ್ತೆ, ಚೀಪ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸಿಲ್ವರ್ ಅಂತ ಹೇಳ್ತಾರೆ. ಸೊ ಇದು ಯಾವಾಗ ಕಡಿಮೆ ಆಗುತ್ತೋ ಯೂಶುವಲಿ 60-70 ರೇಂಜ್ ಅಲ್ಲಿ ಓಡಾಡ್ತಾ ಇರುತ್ತೆ. ಇದು ಕಡಿಮೆ ಆದಾಗ ಸಿಲ್ವರ್ ಓವರ್ ಪ್ರೈಸ್ ಆಗಿದೆ, ಗೋಲ್ಡ್ ಬೆಟರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಬರುತ್ತೆ. ಸೊ ಇದನ್ನು ಕೂಡ ನೋಡಿ ಸುಮಾರು ಜನಗಳು ಇನ್ವೆಸ್ಟ್ ಮಾಡ್ತಾರೆ. ಬಟ್ ಇವತ್ತಿನ ಕಾಲಕ್ಕೆ ಇಲ್ಲಪ್ಪ ನನಗೆ ಜಾಸ್ತಿ ಟ್ಯಾಕ್ಟಿಕಲ್ ಆಗೆಲ್ಲ ಕನ್ಫ್ಯೂಷನ್ಸ್ ಬೇಡ, ಬೈ ಡಿಫಾಲ್ಟ್ ಏನಾದರೂ ಒಂದು ಮೆಕ್ಯಾನಿಸಮ್ ಇದೆಯಾ ಈ ಒಂದು ಕಂಡೀಷನ್ಸ್ಗಳನ್ನ ಅಥವಾ ಮಾರ್ಕೆಟ್ ಕಂಡೀಷನ್ ನೋಡ್ಕೊಂಡು ಇದರಲ್ಲಿ ವೇರಿಯೇಷನ್ಸ್ ಮಾಡಲಿಕ್ಕೆ ಅಂತಕ್ಕಂಥ ಒಂದು ಆಪ್ಷನ್ ನೋಡ್ತೀರಾ ಅಂತ ಅಂದ್ರೆ ಸ್ಟೇಬಲ್ ಮನಿ ಇವತ್ತಿನ ಕಾಲಕ್ಕೆ ಆಫರ್ ಮಾಡ್ತಾ ಇರತಕ್ಕಂತಹ ಗೋಲ್ಡ್ ಅಂಡ್ ಸಿಲ್ವರ್ ಮ್ಯೂಚುವಲ್ ಫಂಡ್ ರೀಬ್ಯಾಲೆನ್ಸಿಂಗ್ ಪೋರ್ಟ್ಫೋಲಿಯೋನ ನೀವು ಚೆಕ್ ಮಾಡಬಹುದು. ರೀಸೆಂಟ್ ಆಗಿ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಅನ್ನ ಇವರು ಪ್ರೊವೈಡ್ ಮಾಡ್ತಾ ಇರತಕ್ಕಂಥದ್ದು. ಇವರ ಪ್ಲಾಟ್ಫಾರ್ಮ್ ಅಲ್ಲಿ ಗೋಲ್ಡ್ ಹಾಗೆ ಸಿಲ್ವರ್ ನ ಮಾರ್ಕೆಟ್ಸ್ ಕಂಡೀಷನ್ಸ್ ಗಳನ್ನ ಆಕ್ಟಿವ್ ಆಗಿ ಟ್ರ್ಯಾಕ್ ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ. ರೈಟ್ ಅಲೋಕೇಶನ್ ಇವತ್ತಿನ ಸಿಚುವೇಶನ್ ಏನ್ ಅಲೋಕೇಶನ್ ಇಟ್ಕೊಳ್ಬೇಕು ನೀವು ಇನ್ವೆಸ್ಟ್ಮೆಂಟ್ಸ್ ಅನ್ನ ಅಂತಕ್ಕಂಥದನ್ನ ಇವರೇ ರೆಕಮೆಂಡ್ ಮಾಡ್ತಾರೆ. ಎವ್ರಿ ಮಂತ್ ಅಥವಾ ಮಾರ್ಕೆಟ್ಸ್ ಅಲ್ಲಿ ಆದಂತಹ ಮೇಜರ್ ಮೂವ್ಮೆಂಟ್ಸ್ ಗಳ ಬೇಸಿಸ್ ಅಲ್ಲಿ ಈ ಒಂದು ಅಲೋಕೇಶನ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಇವನ್ 100 ರೂಪೀಸ್ ಇದ್ರೂ ಕೂಡ SIP ನ ಸ್ಟಾರ್ಟ್ ಮಾಡಬಹುದು ನೀವು. ಆಸ್ ಅನ್ SIP ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಇವ್ರ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ. ಗೋಲ್ಡ್ ಹಾಗೆ ಸಿಲ್ವರ್ ನ ಸಪರೇಟ್ ಆಗೇನೆ ಪರ್ಚೇಸ್ ಮಾಡಬೇಕು ಈ ಮ್ಯೂಚುವಲ್ ಫಂಡ್ಸ್ ಗಳನ್ನ ಅಂತೆಲ್ಲ ಒಂದ್ ಕ್ಲಿಕ್ ಅಲ್ಲಿ ಎರಡು ಕಡೆಗೂ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶನೂ ಕೂಡ ಇವರ ಪ್ಲಾಟ್ಫಾರ್ಮ್ ತಂದು ಕೊಡ್ತಾ ಇದೆ. ಮಾರ್ಕೆಟ್ಸಿನ ಕಂಡೀಷನ್ಸ್ ಗಳ ಬೇಸಿಸ್ ಅಲ್ಲಿ ಅಲೋಕೇಶನ್ ನ ಪ್ರಾಪರ್ ವೇದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ನ ನೀವು ಉಪಯೋಗಿಸಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಆಮೇಲೆ ಚೆಕ್ ಮಾಡಬಹುದು ಈ ವಿಡಿಯೋ ಆದ್ಮೇಲೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಗೋಲ್ಡಿನ ಒಂದು ಡೀಟೇಲ್ಸ್ ನಾವು ನೋಡ್ತಾ ಇರತಕ್ಕಂಥದ್ದು. ಗೋಲ್ಡ್ ಅಲ್ಲಿ ಆದಂತಹ ಬದಲಾವಣೆಗಳನ್ನು ನಾವು ನೋಡ್ತಾ ಇದೀವಿ. ಸಿಂಪಲ್ ಆಗಿರುತ್ತೆ, ಟೆಕ್ನಿಕಲ್ ಆಗಿ ತೀರಾ ಏನು ನಾನು ಟೆಕ್ನಿಕಲ್ ವರ್ಡ್ಸ್ ಅನ್ನ ಯೂಸ್ ಮಾಡಕ್ ಹೋಗಲ್ಲ. ಈ ಒಂದು ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ವೀಕ್ ಆನ್ ವೀಕ್ ಆದಂತಹ ಒಂದು ಬದಲಾವಣೆಗಳನ್ನು ನಾವೀಗ ಸದ್ಯಕ್ಕೆ ಗಮನಿಸ್ತಾ ಇರತಕ್ಕಂಥದ್ದು. 2021 ನಿಂದಾನೆ ಆಲ್ಮೋಸ್ಟ್ 2 ವರ್ಷ ಏನಿದೆಯೋ ಮಾರ್ಕೆಟ್ ಅಲ್ಲಿ ಅಂತ ಬದಲಾವಣೆಗಳೇನಾಗಿಲ್ಲ. ಅಂದ್ರೆ ನೀವು ಇಲ್ಲಿ ಗಮನಿಸಬಹುದು ಲಿಟ್ರಲಿ 2-3 ವರ್ಷ ಏನಿದೆಯೋ ಏನೋ ಒಂದು ಬದಲಾವಣೆಗಳು ಗೋಲ್ಡ್ ಅಲ್ಲಿ ಆಗಿಲ್ಲ. ಆ ಒಂದು ಸಂದರ್ಭದಲ್ಲಿ ಆಗ್ತಾ ಇದ್ದಂಥದ್ದು ಅಕ್ಯುಮಿಲೇಷನ್. ಆ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಆಕ್ಚುಲಿ ಚೆನ್ನಾಗಿ ಮೂವ್ ಆಗ್ತಾ ಇತ್ತು, ಸ್ಟಾಕ್ ಮಾರ್ಕೆಟ್. ಇದು ಆದ ಮೇಲೆ ನೀವು ಗಮನಿಸ್ತಾ ಇರಬಹುದು ಎಸ್ಪೆಷಲಿ 2024 ಯಾವಾಗ ಚೀನಾದಿಂದ ಹಾಗೆ ಮೇಜರ್ ಸೆಂಟ್ರಲ್ ಬ್ಯಾಂಕ್ಸ್ ಕಡೆಯಿಂದ ಕನ್ಸಿಸ್ಟೆಂಟ್ ಆಗಿ ಬೈಯಿಂಗ್ ಬರ್ತಾ ಇದೆಯೋ ಗೋಲ್ಡ್ಗೆ. ರೀಸನ್ ಈಸ್ ವೆರಿ ಸಿಂಪಲ್, ಗ್ಲೋಬಲ್ ಅನ್ಸರ್ಟನಿಟೀಸ್ ಅಂತ ಹೇಳ್ಬೋದು. ಅಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಎಕನಾಮಿಕ್ ವ್ಯವಸ್ಥೆಗಳಾಗ್ತಾ ಇರ್ತಕ್ಕಂಥ ಬದಲಾವಣೆಗಳಿರ್ಬೋದು. ಈ ರೀತಿಯಾದಂತಹ ಎಕನಾಮಿಕ್ ಒಂದು ಚೇಂಜಸ್ ಗಳೇನಿದೆಯೋ ಅಥವಾ ಯಾವಾಗ ಭಯ ಹುಟ್ಟುತ್ತೋ ಮಾರ್ಕೆಟ್ ಅಲ್ಲಿ ಎಕನಾಮಿಕ್ ಸಿಚುವೇಶನ್ಸ್ ಗಳಲ್ಲಿ ಯೂಶುವಲಿ ಗೋಲ್ಡ್ ಕಡೆಗೆ ಆಸಕ್ತಿ ಹೋಗುತ್ತೆ ಇನ್ವೆಸ್ಟರ್ಸ್ ಗಳದು. ಇಲ್ಲಿ ಗಮನಿಸ್ತಾ ಇರಬಹುದು ಲಿಟ್ರಲಿ ಫ್ರಮ್ 2024 ಇಂದ ಇಲ್ಲಿವರೆಗೂ 138% ನಷ್ಟು ಗ್ರೋತ್ ಅನ್ನ ಗೋಲ್ಡ್ ತಂದುಕೊಟ್ಟಿರುತ್ತೆ. ಇದನ್ನ ನಾವು ಫಾರ್ ಎಕ್ಸಾಂಪಲ್ ಇಫ್ ಐ ಕಂಪೇರ್ ಇಟ್ ನಿಫ್ಟಿ ಕಂಪೇರ್ ಮಾಡಿ ನೋಡ್ತೀವಿ ಅಂತ ಅಂದ್ರೆ ಗಮನಿಸ್ತಾ ಇರಬಹುದು 2024 ರೈಟ್ 24-25 2 ವರ್ಷದ ಒಂದು ಡೀಟೇಲ್ಸ್ ಪ್ರಕಾರ ಕರ್ಸರ್ನ ಫಾಲೋ ಮಾಡಿ 18.82% ನಷ್ಟು ನಿಫ್ಟಿ ಗ್ರೋತ್ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ 129% ನಷ್ಟು ಗ್ರೋತ್ ಅನ್ನ ಗೋಲ್ಡ್ ತಂದುಕೊಟ್ಟಿರುತ್ತೆ. ಸೊ ಇವಾಗ ಬರ್ತಕ್ಕಂಥ ಪ್ರಶ್ನೆ ಏನು ಅಂತ ಅಂದ್ರೆ ಇಫ್ ವಿ ಕನ್ವರ್ಟ್ ಇಟ್ ಟು ಡೈಲಿ ಚಾರ್ಟ್ ಅನ್ನ ನಾವು ನೋಡ್ತೀವಿ ಅಂತಂದ್ರೆ ಅಥವಾ ದಿನದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳನ್ನ ನೋಡ್ತೀವಿ ಅಂತಂದ್ರೆ ರೀಸೆಂಟ್ ಆಗೂ ಕೂಡ ಅಷ್ಟೇ ಕನ್ಸಾಲಿಡೇಷನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಮಾರ್ಕೆಟ್ ಒಂದೇ ಕಡೆಗೆ ಉಳ್ಕೊಳ್ಳುತ್ತೆ ಒಂದು ಸರ್ಟನ್ ಪೀರಿಯಡ್ ಅಲ್ಲಿ. ಆ ಒಂದು ಪೀರಿಯಡ್ ಆದಮೇಲೆ ಮಾರ್ಕೆಟ್ ಮೇಲೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಿಮಿಲರ್ ಬಿಹೇವಿಯರ್ ಇಲ್ಲಿ ಗಮನಿಸಬಹುದು ನೀವು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಇಲ್ಲಿವರೆಗೂ ಮಾರ್ಕೆಟ್ ಏನು ಬದಲಾವಣೆಗಳಾಗಿಲ್ಲ ರೈಟ್. ಆಲ್ಮೋಸ್ಟ್ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಇಂದ 2025 ಏಪ್ರಿಲ್ ಇಂದ ಆಗಸ್ಟ್ 2025 ಅಕ್ಯುಮಿಲೇಷನ್ ಅಂತ ಅಥವಾ ಒಂದು ಕನ್ಸಾಲಿಡೇಷನ್ ಅಂತ ಹೇಳ್ತೀವಿ ಇದನ್ನ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ. ಇದನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ ಇಟ್ ಇಸ್ ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ನೋಡಿ ಕರ್ಸರ್ನ ಫಾಲೋ ಮಾಡಿ, ಇಲ್ಲಿಂದ ಮಾರ್ಕೆಟ್ ಕೆಳಗಡೆಗೆ ಬಿತ್ತು ಕರೆಕ್ಟಾ. ಸೊ ಇಫ್ ಯು ಲುಕ್ ಎಟ್ ಇಟ್ ಇಲ್ಲಿಂದ ಮಾರ್ಕೆಟ್ ಕೆಳಗಡೆಗೆ ಬಿತ್ತು, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆಗೆ ಬಂದಿದೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಬರುವ ಒಂದು ಸೆಲ್ಲಿಂಗ್ ಎಫರ್ಟ್ ಏನಿದೆಯೋ ಲಾಸ್ಟ್ ಲೋಕಿನ್ನ ಮೇಲಿದೆ ರೈಟ್. ಇದರ ಅರ್ಥ ಏನು, ಸೆಲ್ಲರ್ಸ್ಗಳು ಫೇಲ್ ಆಗ್ತಿದ್ದಾರೆ ಮಾರ್ಕೆಟನ್ನು ಕೆಳಗಡೆಗೆ ತೊಗೊಂಡು ಹೋಗ್ಲಿಕ್ಕೆ. ಸೆಲ್ಲರ್ಸ್ಗಳ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಆ ಒಂದು ಸ್ಟ್ರೆಂತಿನ ಒಂದು ಬಿಹೇವಿಯರ್ ನೋಡ್ತಾ ಇರ್ಬೋದು ನೀವು. ಸಿಮಿಲರ್ಲಿ ಲಾಸ್ಟ್ ಮತ್ತೆ ಸೆಲ್ಲಿಂಗ್ ಬಂದಿರೋದು ಲಾಸ್ಟ್ ಲೋಕಿನ ಮೇಲ್ಗಡೆನೆ ಉಳ್ಕೊಳ್ತು. ಸೊ ಇದನ್ನ ಟೆಕ್ನಿಕಲಿ ಹೈಯರ್ ಹೈ ಹೈಯರ್ ಲೋ ಪ್ಯಾಟರ್ನ್ ಅಂತ ಹೇಳ್ತಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಯಾವಾಗ ಕ್ರಿಯೇಟ್ ಆಗುತ್ತೋ ಯೂಶುವಲಿ ಮಾರ್ಕೆಟ್ ಒಂದು ಒಳ್ಳೆಯ ಮೂವ್ಮೆಂಟನ್ನು ಲಾಂಗ್ ಟರ್ಮ್ಗೆ ಹೈಯರ್ ಲೆವೆಲಲ್ಲಿ ಕೊಡುತ್ತೆ ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇನ್ವೆಸ್ಟರ್ಸ್ಗಳು ಇಟ್ಕೊಳ್ತಾರೆ. 10,400 ಹತ್ತತ್ರ ಇದ್ದಂತಹ ಒಂದು ಪರ್ಟಿಕ್ಯುಲರ್ ಗ್ರಾಮಿನ ಒಂದು ಲೆವೆಲ್ ಏನಿದೆಯೋ ಆಲ್ಮೋಸ್ಟ್ 13,000 ಹೊಟ್ಟೋಗ್ಬಿಡುತ್ತೆ. ಸೊ ಸಿಮಿಲರ್ ಪ್ಯಾಟರ್ನ್ ನೀವು ಮತ್ತೆ ಗಮನಿಸ್ತೀರಾ ಅಂತಂದರೆ ಯು ಕ್ಯಾನ್ ಕ್ಲಿಯರ್ಲಿ ಸಿ ಹಿಯರ್. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತಿನ ವಿಡಿಯೋದಲ್ಲಿ. ಮತ್ತೆ ಸೇಮ್ ಪ್ಯಾಟರ್ನು ಲಾಸ್ಟಲ್ಲೂ ಕೂಡ ನಾವು ಮಾತಾಡಿದ್ವಿ. ಇದನ್ನ ಸೆಲ್ಲಿಂಗ್ ಬಂತು,
ಸಿಮಿಲರ್ಲಿ ಬಯರ್ಸ್ಗಳು ಎಂಟ್ರಿ ಆದರು, ಮತ್ತೆ ಸೆಲ್ಲಿಂಗ್ ಒಂದು ಎಫರ್ಟ್ ಇತ್ತು, ಬಟ್ ಲಾಸ್ಟ್ ಲೋನ ಬ್ರೇಕ್ ಮಾಡೋಕೆ ಹೋಗಲಿಲ್ಲ ಅಥವಾ ಲಾಸ್ಟ್ ಲೋವರೆಗೂ ಬರಲಿಲ್ಲ. ಸೇಮ್ ಅದೇ ಪ್ಯಾಟರ್ನ್ ಮತ್ತೆ ಕಂಟಿನ್ಯೂ ಆಗ್ತಿದೆ. ವಿ ಆರ್ ಎಟ್ ಆಲ್ ಟೈಮ್ ಹೈ. ಸೊ ಈ ಒಂದು ಪರ್ಟಿಕ್ಯುಲರ್ ಲೆವೆಲ್ ಏನಿದೆಯೋ 13,700 ಮೇಲೆ ಮಾರ್ಕೆಟ್ ಎಲ್ಲಿವರೆಗೂ ಸಸ್ಟೇನ್ ಆಗುತ್ತೋ, ಅಗೇನ್ ದಿಸ್ ಇಸ್ ನಾಟ್ ಅ ರೆಕಮೆಂಡೇಶನ್ ಆರ್ ಪ್ರಿಡಿಕ್ಷನ್. ಸೊ ಬೇಸಿಕಲಿ ಯಾವಾಗೆಲ್ಲ ಈ ರೀತಿಯಂಥ ಪ್ಯಾಟರ್ನ್ಸ್ಗಳು ಬರುತ್ತೋ ಮಾರ್ಕೆಟಲ್ಲಿ, ನೋಡಿ ಇಲ್ಲಿ ಆಲ್ಮೋಸ್ಟ್ ಇಲ್ಲೂ ಆಗಿದೆ, ಇಲ್ಲೂ ಆಗಿದೆ, ಇಲ್ಲೂ ಆಗಿದೆ, ಎಲ್ಲೆಲ್ಲಿ ಈ ಪ್ಯಾಟರ್ನ್ಸ್ಗಳು ಕ್ರಿಯೇಟ್ ಆಗುತ್ತೋ ಯೂಶ್ವಲಿ ಫರ್ದರ್ ಮೂವ್ಮೆಂಟ್ ಏನಿದೆಯೋ ಬರ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಇರುತ್ತೆ. ಸೊ ಯಾವ ರೀತಿಯಾಗಿ ಇನ್ವಾಲ್ವ್ ಆಗಬೇಕು, ಹೇಗೆ ಇದರಲ್ಲಿ ಇನ್ವಾಲ್ವ್ ಆಗಬೇಕು, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಗೋಲ್ಡ್. ಸಿಲ್ವರ್ನ ಬೆಲೆನ ನಾವು ನೋಡ್ತೀವಿ ಅಂತಂದ್ರೆ ವೆರಿ ಇಂಟ್ರೆಸ್ಟಿಂಗ್ಲಿ ನೀವು ಗಮನಿಸ್ತಾ ಇರಬಹುದು. ಲಿಟರಲಿ ಸೇಮ್ ಪ್ಯಾಟರ್ನ್ ಇಲ್ಲೂ ಕೂಡ ನೀವು ಆಕ್ಚುಲಿ ಅಬ್ಸರ್ವ್ ಮಾಡ್ಬೋದು. ನಾವು ಮಾತಾಡಿರ್ತಕ್ಕಂಥ ಪ್ಯಾಟರ್ನ್ ಸೆಲ್ಲಿಂಗ್ ಬಂತು, ಆಮೇಲೆ ಮತ್ತೆ ಬಯರ್ಸ್ಗಳು ಎಂಟ್ರಿ ಆದ್ರು, ಸೆಲ್ಲರ್ಸ್ಗಳು ಫೇಲ್ ಆದ್ರು ಲಾಸ್ಟ್ ಲೋವರೆಗೂ ಬರಲಿಕ್ಕೆ. ಮತ್ತೆ ಸಿಮಿಲರ್ ವೇ ಲಾಸ್ಟ್ ಹೈಯನ್ನ ಈಗ ಬ್ರೇಕ್ ಮಾಡ್ಬಿಟ್ಟಿತ್ತು ಈ ಕ್ಯಾಂಡಲ್ ಅಲ್ಲಿ. ಇದನ್ನ ಲಾಸ್ಟ್ ಅಲ್ಲೇ ನಾವು ಅಪ್ಡೇಟ್ ಮಾಡಿದ್ವಿ ನಮ್ಮ ವಿಡಿಯೋದಲ್ಲಿ. ಯಾವಾಗ ಈ ಬ್ರೇಕ್ ಆಯ್ತು, ಈಗ ಫಾರ್ ಎಕ್ಸಾಂಪಲ್ ಈ ಬ್ರೇಕ್ ಪಾಯಿಂಟ್ ಇಂದಾನೆ ನೀವು ನೋಡ್ತೀರಾ ಅಂತಂದ್ರೂ ಕೂಡ ಆಸ್ ಆಫ್ ನೌ ಟು ಆಲ್ಮೋಸ್ಟ್ 20% ನಷ್ಟು ಗ್ರೋತ್ ಅನ್ನ ಸಿಲ್ವರ್ ಅಲ್ಲಿ ಕಂಡಿರುತ್ತೆ. ಸೊ ಇಟ್ ಇಸ್ ವೆರಿ ಕ್ಲಿಯರ್, ಕನ್ಸಿಸ್ಟೆಂಟ್ ಡಿಮ್ಯಾಂಡ್ ಪ್ರೈಸ್ ಅಲ್ಲೂ ಕೂಡ ಕಾಣಿಸ್ತಾ ಇದೆ. ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂಗಳಲ್ಲಿ ಸೆಲ್ಲರ್ಸ್ಗಳ ಸ್ಟ್ರೆಂತ್ ಬಹಳ ಕಡಿಮೆ ಇದೆ. ಎಲ್ಲಿವರೆಗೂ ಈ ಪ್ಯಾಟರ್ನ್ ಇರುತ್ತೋ, ಯಾವಾಗೆಲ್ಲ ಈ ರೀತಿಯಾದಂತಹ ಸೆಲ್ಲರ್ಸ್ಗಳು ಫೇಲ್ ಆಗೋದು, ಬೇರ್ಸ್ಗಳು ಸ್ಟ್ರೆಂತ್ ಅನ್ನ ತಗೊಳ್ತಕ್ಕಂತಹ ಪ್ಯಾಟರ್ನ್ ಏನಿದೆಯೋ ಇದು ಕ್ರಿಯೇಟ್ ಆಗ್ತಾ ಹೋದಾಗೆ ಮಾರ್ಕೆಟ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಈ ರೀತಿಯಂತ ಅಪ್ ಮೂವ್ ಬರ್ತಕ್ಕಂತಹ ಪಾಸಿಬಿಲಿಟೀಸ್ಗಳಿರುತ್ತೆ, ಚಾನ್ಸಸ್ಗಳಿರುತ್ತೆ. 100% ಆಗುತ್ತೆ ಅಂತ ನಾನು ಹೇಳಕ್ ಹೋಗ್ತಿಲ್ಲ, ಬಟ್ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇರುತ್ತೆ. ಯೂಶುವಲಿ ಅರೌಂಡ್ 3 ಲ್ಯಾಕ್ ಅಂತೂ ಹಿಟ್ ಆಗಬಹುದು ಬರ್ತಕ್ಕಂತಹ ದಿನಗಳಲ್ಲಿ 2026 ಅಲ್ಲಿ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳು ಆಸ್ ಪರ್ ದ ಟೆಕ್ನಿಕಲ್ ವ್ಯೂ ಇವತ್ತಿನ ಕಾಲಕ್ಕೆ ಇರುತ್ತೆ ಸಿಲ್ವರ್ನ ಪ್ರಕಾರ. ಗೋಲ್ಡ್ ಅಲ್ಲೂ ಕೂಡ ಅಷ್ಟೇ ಫರ್ದರ್ ಒಂದು 20-30% ನಷ್ಟು ಗ್ರೋತ್ ಏನಿದೆಯೋ ಬರ್ತಕ್ಕಂಥ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಕ್ಕಂತಹ ಪಾಯಿಂಟ್ ಆಫ್ ವ್ಯೂ ಇವತ್ತಿನ ಕಾಲಕ್ಕೆ ಇರ್ತಕ್ಕಂಥದ್ದು. ಇನ್ನು ಫಂಡಮೆಂಟಲ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿನೂ ಕೂಡ. ಬೇಸಿಕಲಿ ಯಾವುದೇ ಒಂದು ಡಿಮ್ಯಾಂಡ್ ಇದೆ ಅಂತ ಅಂದ್ರೂ ಕೂಡ ಅದು ಸಿಲ್ವರ್ ಇರ್ಬೋದು, ಗೋಲ್ಡ್ಗೆ ಇರ್ಬೋದು, ಇಂಟ್ರೆಸ್ಟ್ ರೇಟ್ಸ್ಗಳಿಗೆ ಸ್ವಲ್ಪ ಕೋರಿಲೇಷನ್ ಇದೆ, ಜಾಸ್ತಿ ಅಲ್ಲ ಸ್ವಲ್ಪ ಕೋರಿಲೇಷನ್ ಇದೆ. RBI ಇಂಟ್ರೆಸ್ಟ್ ರೇಟ್ಸ್ಗಳು ಅಥವಾ ಸೆಂಟ್ರಲ್ ಬ್ಯಾಂಕ್ಸ್ಗಳ ಇಂಟ್ರೆಸ್ಟ್ ರೇಟ್ಸ್ಗಳು ಇವಾಗ ಕಟ್ ಆಗ್ತಾ ಇದೆ. ಈಗ ನೋಡಿ ಆಲ್ಮೋಸ್ಟ್ 5.25 ಇದೆ ರೀಸೆಂಟ್ ಆಗಿ ಕಟ್ ಮಾಡಿರೋ ಪ್ರಕಾರ. ಯೂಶುವಲಿ ಇದೊಂದು ಸೈಕಲ್ ತರ ವರ್ಕ್ ಆಗುತ್ತೆ. ಯಾವಾಗೆಲ್ಲ ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಆಗ್ತಾ ಹೋಗುತ್ತೋ ಅಥವಾ ಲೋವರ್ ಲೆವೆಲ್ಗೆ ಬಂದ್ಬಿಡುತ್ತೋ ಆ ಒಂದು ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ ಅಟ್ರಾಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವೆರಿನ್ ಗೋಲ್ಡ್ ಅಂಡ್ ಸಿಲ್ವರ್ಗೆ ಇದರ ಒಂದು ರಿಲೇಷನ್ ನಾವು ನೋಡ್ತೀವಿ ಅಂತಂದ್ರೆ, ಸಿಲ್ವರ್ ಎನಿವೆ ಮಾರ್ಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಮಾರ್ಕೆಟ್ ಅಲ್ಲಿ ಬೂಸ್ಟ್ ಬರುತ್ತೆ, ಮಾರ್ಕೆಟ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಜಾಸ್ತಿ ತಗೋತಾ ಇದ್ದಾರೆ, ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಮೊಬೈಲ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ. ಸಿಲ್ವರ್ಗೆ ಎನಿವೆ ಕನ್ಸಿಸ್ಟೆಂಟ್ ಡಿಮ್ಯಾಂಡ್ ಬರ್ತಕ್ಕಂಥ ದಿನಗಳಲ್ಲಿ ಇದೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳು ಇವತ್ತಿನ ಕಾಲಕ್ಕಿದೆ. ವೆರಿನ್ ಗೋಲ್ಡ್ ಏನಿದೆಯೋ, ಗೋಲ್ಡಿನ ಒಂದು ವಿಚಾರದಲ್ಲಿ ನೋಡ್ತೀವಿ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ಸ್ಗಳು ಇಲ್ಲಿಂದ ಇನ್ನೂ ಒಂದು ಮೇ ಬಿ 3 months 6 months ಈ ರೀತಿಯಾದಂಥ ಒಂದು ಪೀರಿಯಡಲ್ಲಿ ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಆಯಿತು ಅಂತಂದರೆ, ತೀರಾ ಲೋವರ್ ಇಂಟ್ರೆಸ್ಟಲ್ಲಿ ಮಾರ್ಕೆಟ್ ರನ್ ಆಗ್ತಿದೆ ಅಂತಂದಾಗ ಗೋಲ್ಡಲ್ಲಿ ಅಷ್ಟೊಂದು ಆಸಕ್ತಿ ಇರಲ್ಲ. ಆ ಒಂದು ಸಂದರ್ಭದಲ್ಲಿ ಆಸಕ್ತಿ ಬಂದು ಮಾರ್ಕೆಟ್ ಕಡೆಗೆ ಹೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಕಡೆಗೆ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಗೋಲ್ಡಲ್ಲಿ ಕಡಿಮೆ ಎಕ್ಸ್ಪೋಜರ್ನ ಇಟ್ಕೊಳ್ತಕ್ಕಂಥದ್ದು ಸೂಕ್ತ. ಇನ್ ಆಲ್ ದ ಕಂಡೀಷನ್ಸ್ ಗೋಲ್ಡಲ್ಲಿ ನೆಕ್ಸ್ಟ್ 3 months 6 months ಎಕ್ಸ್ಪೋಜರ್ನ ಸ್ವಲ್ಪ ಈಗಿರೋ ಎಕ್ಸ್ಪೋಜರ್ನ ಮೇಂಟೈನ್ ಮಾಡಿಕೊಂಡು ಆ ಎಕ್ಸ್ಪೋಜರ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಇಂಟ್ರೆಸ್ಟ್ ರೇಟ್ಸ್ಗಳು ಮೇ ಬಿ 5, 4.5 ಈ ರೀತಿಯಾದಂಥ ಒಂದು ಸಿಚುವೇಶನ್ಗೆ ತಲುಪುತ್ತೆ ಅಂತಂದರೆ. ಹಾಗೆ ನಮ್ಮ ಸಾಹೇಬರು ಟ್ರಂಪ್ ಇರೋವರೆಗೂ ಸ್ವಲ್ಪ ಅನ್ಸರ್ಟನಿಟಿ ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ. ಸೊ ಆಬ್ವಿಯಸ್ಲಿ ಗೋಲ್ಡ್ಗೆ ಡಿಮ್ಯಾಂಡ್ ಏನಿದೆಯೋ ಕನ್ಸಿಸ್ಟೆಂಟ್ ಆಗಿ ಕ್ರಿಯೇಟ್ ಆಗಬಹುದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳಿದೆ. ಸಿಲ್ವರ್ ಈಸ್ ವೆರಿ ಕ್ಲಿಯರ್, ನಾಟ್ ಜಸ್ಟ್ ಫಂಡಮೆಂಟಲ್ ಪಾರ್ಟ್ ಆಫ್ ವ್ಯೂ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಒಂದು ಟ್ರಾನ್ಸಿಷನ್ ಏನು ಆಗ್ತಿದೆಯೋ AI ಮೂಲಕನೇ ಇರ್ಬೋದು, ಎನಿ ಫ್ಯೂಚರಿಸ್ಟಿಕ್ ಒಂದು ಗ್ರೋತ್ಗಳು ಏನಿದೆಯೋ ಇಂಡಸ್ಟ್ರಿ ವೈಸ್ ಆ ಇಂಡಸ್ಟ್ರಿಯಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು ಸಿಲ್ವರ್ಗೆ. ಸೊ ಹಾಗಾಗಿ ಕನ್ಸಿಸ್ಟೆಂಟ್ ಡಿಮ್ಯಾಂಡ್ ಸಿಲ್ವರ್ಲು ಕೂಡ ಇರುತ್ತೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳಿದೆ ಫಂಡಮೆಂಟಲಿ. ಇವಾಗ ಸಮಾರೋಪ, ಕನ್ಕ್ಲೂಷನ್, ವೆರಿ ವೆರಿ ಇಂಪಾರ್ಟೆಂಟ್ ಪೋರ್ಷನ್ ಆಫ್ ದ ವಿಡಿಯೋ ಇದು. ಸೊ ಬೇಸಿಕಲಿ 2 ವಿಚಾರಗಳನ್ನು ನಾವು ಗಮನಿಸಿದೀವಿ, ಸಿಲ್ವರ್ ಹಾಗೆ ಗೋಲ್ಡಿನ ಒಂದು ಓವರ್ ಆಲ್ ಫಂಡಮೆಂಟಲ್ ಟೆಕ್ನಿಕಲ್ ವ್ಯೂಗಳಿರ್ಬೋದು ಎಲ್ಲವನ್ನ ವಿಚಾರಗಳನ್ನ ಕಂಬೈನ್ ಮಾಡಿ ನೋಡ್ತೀವಿ ಅಂತ ಅಂದ್ರೆ ಆಸ್ ಅಪ್ ನಾವು ಇನ್ವೆಸ್ಟ್ ಮಾಡಬೇಕಾ ಸಿಲ್ವರ್ ಅಂಡ್ ಗೋಲ್ಡ್ ಅಲ್ಲಿ? ಆನ್ಸರ್ ಇಸ್ ಡೆಫಿನೆಟ್ಲಿ ಎಸ್. ಬಟ್ ಇವಾಗಲೇ ಎಲ್ಲ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬೇಕಾ? ಆನ್ಸರ್ ಇಸ್ ನೋ. ಅಂಡ್ ದರ್ ಆರ್ 2 parts, 2 ಪಾರ್ಟ್ಸ್ಗಳನ್ನಾಗಿ ನಾವು ಇಟ್ಕೊಳ್ಬಹುದು. ಒಂದು SIP ತರ ನಾವು ಮಾಡಬಹುದು. ನಾನು ಇದನ್ನ ಆಲ್ರೆಡಿ ಮಾತಾಡಿದೆ. ಸ್ಟೇಬಲ್ ಮನಿ ಇರ್ಬೋದು ಅಥವಾ ಯಾವುದೇ ಒಂದು ಬ್ರೋಕರ್ ಅನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದ್ರೂ ಕೂಡ ಆಸ್ ಎ SIP ನೀವು ಇನ್ವೆಸ್ಟ್ ಮಾಡಬಹುದು ಸಿಲ್ವರ್ ಅಂಡ್ ಗೋಲ್ಡ್ ಅಲ್ಲಿ. ಒಂದು ಸಮ್ ಪೋರ್ಷನ್, ಈಗ ಫಾರ್ ಎಕ್ಸಾಂಪಲ್ 100 rupees ಇದೆ, 100 rupees ಅಲ್ಲಿ ಒಂದು 60-70% ನಷ್ಟು ಇಕ್ವಿಟಿಯಲ್ಲಿ ಇದೆಯಪ್ಪ, 20-25% ಅಥವಾ 20% ನಷ್ಟು ಗೋಲ್ಡ್ ಅಂಡ್ ಸಿಲ್ವರ್ ಬೋತ್ ಕಾಂಬಿನೇಷನ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ದಿಸ್ ಈಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ವೇಸ್. ಇಲ್ಲ ನಾನು ಸ್ವಲ್ಪ ಅಡಿಷನಲ್ ಆಗಿ ರಿಸ್ಕ್ ತಗೊಳಕ್ ರೆಡಿ ಇದೀನಿ, ಇವಾಗ ಐ ವಾಂಟ್ ಟು ನನ್ನ ಗ್ರೋತಿನ ಒಂದು ವಿಚಾರ ನೋಡ್ತೀವಿ ಅಂತಂದ್ರೆ ಗೋಲ್ಡ್ ಕಂಪೇರ್ ಮಾಡಿದ್ರೆ ಸಿಲ್ವರ್ ಸ್ಟಿಲ್ ಲುಕ್ಸ್ ಅಟ್ರಾಕ್ಟಿವ್ ಬಿಕಾಸ್ ಸಿಲ್ವರ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರತಕ್ಕಂಥದ್ದು ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಆಗಿರೋದ್ರಿಂದ ಬರ್ತಕ್ಕಂತಹ ದಿನಗಳಲ್ಲಿ ಇವನ್ ಮಾರ್ಕೆಟ್ ಗ್ರೋತ್ ಆಗುತ್ತೆ, ಇಂಟ್ರೆಸ್ಟ್ ರೇಟ್ಸ್ಗಳು ಲೋವರ್ ಲೆವೆಲ್ ಇದೆ,
ತೀರಾ ಒಂದು ಡಿಮ್ಯಾಂಡ್ ಇಲ್ಲಪ್ಪ ಗೋಲ್ಡ್ಗೆ ಅಂತಂದ್ರೂ ಕೂಡ ಸಿಲ್ವರ್ಗೆ ಕನ್ಸಿಸ್ಟೆಂಟ್ ಡಿಮ್ಯಾಂಡ್ ಬರ್ತಕ್ಕಂಥ ಪೊಟೆನ್ಷಿಯಲ್ ಇವನ್ ಬರ್ತಕ್ಕಂಥ ವರ್ಷಗಳಲ್ಲೂ ಇದೆ. ಇಮಿಡಿಯೇಟ್ ಆಗಿನೇ ಆಗಲ್ಲ. ಬಟ್ ಯಾವಾಗ ಸಿಲ್ವರ್ ಫಾಲ್ ಆಗುತ್ತೋ, ಈಗ ಒಂದು 10-15% ಎಲ್ಲ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತಂದಾಗ ಸಮ್ ಎಡಿಷನಲ್ ಪೋರ್ಷನ್ ಅನ್ನು ಕೂಡ ನಾವು ಸಿಲ್ವರ್ ಅಲ್ಲಿ ಪುಷ್ ಮಾಡಬಹುದು ಇವತ್ತಿನ ಕಾಲಕ್ಕೆ. ಓವರ್ ಆಲ್ ಪೋರ್ಟ್ಫೋಲಿಯೋದಲ್ಲಿ ನೀವು ₹100 ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಈಕ್ವಿಟಿ ಎನಿವೇ ಇದ್ದೇ ಇರುತ್ತೆ. ಅದರ ಜೊತೆಗೆ ಸಿಲ್ವರ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಅನ್ನ ಇಟ್ಕೊಳ್ತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ಇಟ್ ಮೇಕ್ ಲಾಟ್ ಆಫ್ ಸೆನ್ಸ್. ಅಂಡ್ ಈ ಸಿಚುವೇಶನ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಎಲ್ಲ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ, ಬಿಕಾಸ್ ಆಲ್ರೆಡಿ ಹೈಯಲ್ಲಿದೆ. ಎಸ್ಪೆಷಲಿ ಸಿಲ್ವರ್ ಅಲ್ಲಿ ನಾನು ನೋಡ್ತೀನಿ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಆಲ್ಮೋಸ್ಟ್ 20% ಗ್ರೋತ್ ಲಾಸ್ಟ್ ಬ್ರೇಕ್ ಆದಾಗಿಂದ ಅಥವಾ ಲಾಸ್ಟ್ ಲೆವೆಲ್ ಏನು ಮಾತಾಡೋನೋ ಅಲ್ಲಿಂದ 20% ಗ್ರೋತ್ ಆಗಿರುತ್ತೆ. ಒಂದು 5%, 6% ಈ ರೀತಿಯಾದಂತಹ ಒಂದು ಫಾಲ್ಗಳು ಕಂಡಾಗ ಸಮ್ ಪೋರ್ಷನ್ ಅನ್ನ ಎಂಟ್ರಿ ಆಗ್ತಕ್ಕಂಥದ್ದು. ಈಗ ನನ್ನ ಹತ್ರ ₹100 ಇದೆಯಪ್ಪ, ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಮೇ ಬಿ ಒಂದು 10,000 ಇವಾಗ ₹10 ಇವಾಗ 10% ಮಾರ್ಕೆಟ್ ಬಿದ್ದಿದೆ ಅಂತ ಅನ್ಕೊಳ್ಳೋ 20% ಪುಷ್ ಮಾಡೋದು. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ಇನ್ಸ್ಟಾಲ್ಮೆಂಟ್ ತರ ನಾವು ಪುಷ್ ಮಾಡ್ತಕ್ಕಂಥದ್ದು ಸೂಕ್ತ ಸಿಲ್ವರ್ ಅಲ್ಲಿ. ಬರ್ತಕ್ಕಂತಹ ದಿನಗಳಲ್ಲಿ ಮೇ ಬಿ 1 ವರ್ಷ 2 ವರ್ಷದಲ್ಲಿ ಸಿಲ್ವರ್ 3 ಲಕ್ಷಕ್ಕೆ ರೀಚ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿದೆ. ನಿಮ್ಮ ಥಾಟ್ ಏನು ಇದ್ರ ಬಗ್ಗೆ, ಅಥವಾ ನಿಮ್ಗೆ ಅನ್ಸುತ್ತಾ ಸಿಲ್ವರ್ ಅಲ್ಲಿವರೆಗೂ ರೀಚ್ ಆಗುತ್ತಾ ಅಂತ ಹೇಳ್ಕೊಂಡು ಕಮೆಂಟ್ ಮೂಲಕ ತಿಳಿಸಿ. ಅಥವಾ ಏನೇ ಒಂದು ಡೌಟ್ಸ್ಗಳು ಕ್ವಶನ್ಸ್ಗಳು ಇದ್ರೂ ಕೂಡ ಹೆಸಿಟೇಟ್ ಮಾಡ್ಕೊಳ್ಳದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಫೀಡ್ಬ್ಯಾಕ್ಸ್ ಹಾಗೆ ಕ್ವಶನ್ಸ್ಗಳ ಬೇಸಿಸ್ ಅಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ವಿ ವಿಲ್ ಪ್ಲಾನ್ ದ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ವಾಲಿಡಿಲಿಟಿ ಇದ್ದೇ ಇರುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ಕ್ಲಾರಿಟಿ ತಗೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾ ಇರಲಿ 2026 ಅಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ತರನೇ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Disclaimer: Mutual fund investments are subject to market risks. Read all scheme-related documents carefully.